ಪ್ರಧಾನಿ ನರೇಂದ್ರ ಮೋದಿ ಅವರು 75ನೇ ವಸಂತಕ್ಕೆ ಕಾಲಿಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅತಿ ಹೆಚ್ಚು ಬಾರಿ ಪ್ರಧಾನಿಯಾದಂತಹ ಹೆಗ್ಗಳಿಕೆ ಅಂದ್ರೆ ಇಂದಿರಾ ಗಾಂಧಿ ಅವರ ನಂತರ ಪ್ರಧಾನಿ ಅವರು ಅನ್ನೋದು. ಇಂದಿರಾ ವರ್ಸಸ್ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ತೆಗೆದುಕೊಳ್ಳಬಹುದಾ ಅನ್ನೋ ಒಂದು ಪ್ರಶ್ನೆ, ಚರ್ಚೆ ಈಗ ನಮ್ಮ ತಲೆಯಲ್ಲಿ ಹುಟ್ಟಾಗ್ತಾ ಇದೆ. ಯಾಕಂತಂದ್ರೆ ಸುದೀರ್ಘವಾಗಿ ದೇಶವನ್ನಾಳಿದ ಕಾಂಗ್ರೆಸ್ ನೇತೃತ್ವದ ಸರ್ಕಾರ, ಅದರಲ್ಲೂ ಕಾಂಗ್ರೆಸ್ನ ಅಧಿಕಾರದ ಚುಕ್ಕಾಣಿಯನ್ನ ಪ್ರಬಲವಾಗಿ ಹಿಡಿತ ಸಾಧಿಸಿದಂತಹ ಇಂದಿರಾ ಗಾಂಧಿ ಅವರ ವರ್ಚಸ್ಸು ಅಥವಾ ಅವರು ಮಾಡಿದಂತಹ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಬೀಟ್ ಮಾಡಿದ್ರ ಅನ್ನೋ ಪ್ರಶ್ನೆ. ಹಾಗಾದ್ರೆ ಇಂದಿರಾ ಗಾಂಧಿ ಅವರ ಸಾಧನೆ ಏನು, ಪ್ರಧಾನಿ ನರೇಂದ್ರ ಮೋದಿ ಅವರ ಸಾಧನೆ ಏನು, ಇದೆರಡಕ್ಕೂ ಕೂಡ ಕಂಪ್ಯಾರಿಸನ್ ಮಾಡೋದಕ್ಕಾಗುತ್ತಾ, ಮಾಡಿದ್ರೆ ಹೇಗಿರುತ್ತೆ, ಅನೇಕ ವಿಚಾರಗಳಿದೆ. ಅವೆಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಇದೇ ಹೊತ್ತಿನ ವಿಶೇಷ ಮೋದಿ ಅಟ್ 75. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಹುಟ್ಟು ಹಬ್ಬದ ಸಂಭ್ರಮ. ನರೇಂದ್ರ ಮೋದಿ ಅವರು 75ನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ. 75 ವರ್ಷದ ಸುದೀರ್ಘದ ಜೀವನ ಪಯಣವನ್ನ ಮುಂದಕ್ಕೆ ಹಾಕಿ ಅಂದ್ರೆ ಮುಗಿಸಿ ಮುಂದಕ್ಕೆ ಹೋಗ್ತಾ ಇದ್ದಾರೆ. ಪ್ರಧಾನಿಯಾಗಿ 11 ವರ್ಷ ಪೂರೈಸಿದ್ದಾರೆ ನರೇಂದ್ರ ಮೋದಿ. ಪೀಪಲ್ಸ್ ಪ್ರೈಮ್ ಮಿನಿಸ್ಟರ್ ಪಟ್ಟ ಪಡೆದಿದ್ದಾರೆ ಪ್ರಧಾನಿ ಮೋದಿ. ಮೋದಿ ಬರ್ಡೇ ಹಿನ್ನೆಲೆಯಲ್ಲಿ ನೂರಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ. ಸರ್ವೇ ಸಾಮಾನ್ಯ ಸಹಜವಾಗಿ ಮೋದಿ ಬರ್ಡೇ ಹಿನ್ನೆಲೆ ನೂರಾರು ಕಾರ್ಯಕ್ರಮಗಳು, ಬಿಜೆಪಿ ಸೇವಾ ಸಪ್ತಾಹ ಹೆಸರಲ್ಲಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ. ರಕ್ತದಾನ ಶಿಬಿರ, ಆರೋಗ್ಯ ತಪಾಸಣಾ ಶಿಬಿರ, ಸ್ವಚ್ಛತಾ ಅಭಿಯಾನ, ಪರಿಸರ ರಕ್ಷಣೆ ಸೇರಿ 10 ಹಲವು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದಾರೆ ಬಿಜೆಪಿ ಕಡೆಯಿಂದ. ಒಂದು ಕಡೆ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಇಡೀ ದೇಶಕ್ಕೆ ಪ್ರಧಾನಿಯಾಗಿರೋದ್ರಿಂದ ಪ್ರಧಾನಿಯವರ ಹುಟ್ಟು ಹಬ್ಬವನ್ನ ಎಲ್ಲರೂ ಕೂಡ ಒಂದು ರೀತಿ ಸಂಭ್ರಮದಿಂದ ಆಚರಿಸ್ತಾ ಇದ್ದಾರೆ. ಪರಿಸರ ರಕ್ಷಣೆ ಸೇರಿ ಒಂದಷ್ಟು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ತೊಡಗಿದ್ದಾರೆ ಬಿಜೆಪಿ ಮತ್ತು ಬಿಜೆಪಿ ಕಾರ್ಯಕರ್ತರು ಕೂಡ. ಪೀಪಲ್ಸ್ ಪ್ರೈಮ್ ಮಿನಿಸ್ಟರ್ ಪಟ್ಟ ಪಡೆದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಹಾಗಾದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದಷ್ಟು ಮೈಲುಗಲ್ಲುಗಳನ್ನ ನೋಡ್ಬೇಕಾಗತ್ತೆ. ಅವರು ಮಾಡಿದಂತಹ ಯೋಜನೆಗಳು, ಅದರಲ್ಲೂ ಸುಪ್ರಸಿದ್ಧವಾದಂತಹ ಯೋಜನೆಗಳು, ಆರ್ಟಿಕಲ್ 370 ತೆಗೆದು ಹಾಕಿದ್ದಾಗಿರಬಹುದು, ಅನೇಕ ವಿಚಾರಗಳಿದೆ. ಅದೆಲ್ಲವನ್ನು ಕೂಡ ಮಾತಾಡಬೇಕಾಗತ್ತೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೊದಲನೇದಾಗಿ ಬಿಜೆಪಿ ವಕ್ತಾರಿಯಾದಂತಹ ಕಾಂತಿ ಶೆಟ್ಟಿ ಅವರಿದ್ದಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಎಎಪಿ ಪಕ್ಷದ ವಕ್ತಾರರಾದಂತಹ ದಿನೇಶ್ ಹೆರೋಳ್ ಇದ್ದಾರೆ. ನಮಸ್ಕಾರ ದಿನೇಶ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಕಾಂತಿ ಶೆಟ್ಟಿ ಅವರ 75ನೇ ಹುಟ್ಟು ಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ನೀವು ಬಿಜೆಪಿ ಅವರು 10 ಹಲವು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀರಿ. ಒಂದು ಕಡೆ ಇಲ್ಲಿ ಏನು ಅಂತಂದ್ರೆ ಇಂದಿರಾ ಗಾಂಧಿ ವರ್ಸಸ್ ನರೇಂದ್ರ ಮೋದಿ, ಕಾರಣ ಅನೇಕ ಇದೆ, ಸಾಮ್ಯತೆಗಳು ಅನೇಕ ಇದೆ. ಅಲ್ಲಿ ಇಂದಿರಾ ಗಾಂಧಿ ಅವರು ಹಾಕಿದ್ದ ಗೆರೆಯನ್ನ ಯಾರೂ ಕೂಡ ದಾಟ್ತಾ ಇರಲಿಲ್ಲ. ಇವತ್ತು ಬಹುಶಃ ಬಿಜೆಪಿಯಲ್ಲೂ ಕೂಡ ಅದೇ ರೀತಿಯಾದಂತಹ ವಾತಾವರಣ ನಿರ್ಮಾಣ ಆಗಿದೆ. ನರೇಂದ್ರ ಮೋದಿ ಅವರು ಹಾಕಿದಂತಹ ಗೆರೆಯನ್ನ ಬಹುಶಃ ಬಿಜೆಪಿಯಲ್ಲಿ ಯಾರು ಕೂಡ ದಾಟೋದಿಲ್ಲ ಅನ್ನೋದು. ನೀವು ಹೇಳ್ತೀರಿ ನಮ್ಮ ಪ್ರಧಾನಿ ಅವರೇ ಅಲ್ಟಿಮೇಟ್ ಅಂತ ನೀವೇ ಬಹಳಷ್ಟು ಬಾರಿ ಹೇಳಿದ್ದೀರಿ, ಏನು ಹೇಳ್ತೀರಿ? ಖಂಡಿತ. ವಿಶ್ವ ಕಂಡಂಥ ಬರೀ ದೇಶ ಮಾತ್ರ ಅಲ್ಲ, ವಿಶ್ವ ಕೂಡ ಅದನ್ನು ಹಾಡಿ ಹೊಗಳ್ತಾ ಇದೆ. ಇವತ್ತು ವಿದೇಶದಲ್ಲಿ ಕೂಡ ಇರುವವರು ನಾವು ಭಾರತೀಯರು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳುವಂಥ ಅನೇಕ ವಿಷಯಗಳಿದೆ. ಇವತ್ತು ನೀವು ತುಲನೆ ಮಾಡುವ ಒಂದು ವಿಷಯ ಹೇಳಿದ್ರಿ. 10-11 ವರ್ಷ ಈ ದೇಶವನ್ನು ಆಳಿದಂತಹ ಮುಖಂಡರಲ್ಲಿ ಇಂದಿರಾ ಗಾಂಧಿ ಬಿಟ್ಟರೆ ಕಾಂಗ್ರೆಸ್ಸೇತರ ಪಾರ್ಟಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಇವರು ಮೊಟ್ಟ ಮೊದಲಿಗರು. ಇಂತಹ ಒಂದು 18 ಗಂಟೆ ಕಾಲ ಕೆಲಸ ಮಾಡುವಂಥ ಅವರು, ಪ್ರತಿ ಮಾತಲ್ಲಿ ಅವ್ರು ಹೇಳ್ತಾರೆ ಪ್ರಧಾನ ಸೇವಕ ಅಂತ. ಎಲ್ಲೂ ಕೂಡ ಅವರು ನಾನು ಪ್ರೈಮ್ ಮಿನಿಸ್ಟರ್ ಅಂತ ಎಲ್ಲೂ ಹೇಳ್ಕೊಂಡು ನೀವು ನೋಡ್ಕೊಂಡಿದ್ದೀರ, ಅದನ್ನು ಇಡೀ ಎಲ್ಲರೂ ನೋಡಿದ್ದಾರೆ. ಇವತ್ತು ಪಾರ್ಟಿಯ ಬರೀ ಕಾರ್ಯಕರ್ತರು ಮಾತ್ರ ಅಲ್ಲ, ಪ್ರತಿಯೊಬ್ಬರೂ ಕೂಡ ಅವರ ಒಂದು ಹುಟ್ಟುಹಬ್ಬದ ಸಲುವಾಗಿ ಅನೇಕ ಪಾಕ್ಷಿಕ ಕೆಲಸಗಳನ್ನು ನಾವು ಇಟ್ಕೊಂಡಿದ್ದೀವಿ, ಅನೇಕ ಕಾರ್ಯಕ್ರಮಗಳು ನಡೀತಾ ಇದೆ. ಗ್ರೇಟ್ ಅನ್ನೋದಕ್ಕೆ ಒಂದಷ್ಟು ಪಾಯಿಂಟ್ಸ್ ಗಳು ನಾನು ನಿಮ್ಮ ಹತ್ರ ನಂತರ ಬರ್ತೀನಿ. ದಿನೇಶ್ ಅವರು, ಇಂದಿರಾ ಗಾಂಧಿ ಅವರು ಮಾಡಿದಂತಹ ಅನೇಕ ವಿಚಾರಗಳು ಅಂದ್ರೆ ಒಂದು ತುರ್ತು ಪರಿಸ್ಥಿತಿಯಿಂದ ಹಿಡಿದು ಅದರ ಜೊತೆಗೆ ಪಾಕಿಸ್ತಾನವನ್ನ ಸದೆಬಡಿಯೋದ್ರಿಂದ ಹಿಡಿದು ಅನೇಕ ಹೆಗ್ಗಳಿಕೆಗಳು ಕೂಡ ಇದೆ, ಟೀಕೆ ವಿಮರ್ಶೆಗಳು ಕೂಡ ಇದೆ. ಏನ್ ಹೇಳ್ತೀರಿ ಇಂದಿರಾ ವರ್ಸಸ್ ನರೇಂದ್ರ ಮೋದಿ ಅಂತ ಅಂದು ಬಂದಾಗ ಯಾವ ಹೆಸರು ತಗೊಳಕ್ ಇಷ್ಟಪಡ್ತೀರಿ ತಾವು ಎಎಪಿ ಅವರು? ಮೊದಲನೇದಾಗಿ ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಈ ಮೂಲಕ ಕೋರ್ತೀನಿ. ಮತ್ತು ಇವತ್ತು ಏನು ನಾವು ಕಂಪ್ಯಾರಿಸನ್ನು ಮಾಡೋಕ್ಕೆ ಹೋಗಬಾರ್ದು.
ಅದು ಮಾಡಿದ್ರು ತಪ್ಪಾಗುತ್ತೆ ಒಂದೊಂದ್ಸಲ, ಯಾಕಂದರೆ ಆಗಿನ ಕಾಲಘಟ್ಟಗಳೇ ಬೇರೆ, ಈಗಿನ ಕಾಲಘಟ್ಟಗಳೇ ಬೇರೆ. ಬಟ್ ಕಂಪ್ಯಾರಿಸನ್ ಮಾಡೋ ಪರಿಸ್ಥಿತಿನೂ ಬರುತ್ತೆ. ಯಾಕಂದರೆ ಈಗ ಇವರು ನರೇಂದ್ರ ಮೋದಿಯವರು 10 ವರ್ಷ ಆಳಿದ್ರು, ಇಂದಿರಾ ಗಾಂಧಿ ಅವ್ರನ್ನಗಿಂತ ಜಾಸ್ತಿ ದಿವಸಗಳ ಆಳ್ವಿಕೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಈ ನಾವೆಲ್ಲ ನೋಡಿದಾಗ ಹಿಂದೆ ನಮ್ಮ ಮೂಲಸೌಕರ್ಯಗಳು ಕಡಿಮೆ ಇತ್ತು. ಯಾಕಂದರೆ ಬ್ರಿಟಿಷರು ಸ್ವತಂತ್ರ 1947 ಆದಮೇಲೆ ಸಾಕಷ್ಟು ಸಮಸ್ಯೆಗಳಿತ್ತು, ದೇಶದಲ್ಲಿದ್ದಂಥ ಸಮಸ್ಯೆಗಳು. ಅವುಗಳನ್ನೆಲ್ಲ ಎದುರಿಸಿ ಬಂದವರು ಇಂದಿರಾ ಗಾಂಧಿಯವರು. ಇಂದಿರಾ ಗಾಂಧಿ ಅವರು ಏನು ಮಾಡಿದ್ರು, ಬಾಂಗ್ಲಾದೇಶನ ಸಪ್ರೇಟ್ ಮಾಡಿದ್ರು, ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಿದ್ರು, ಮತ್ತು ಈ ದೇಶಕ್ಕೆ ಬೇಕಾದಂಥ ನಾನ್ ಅಲಯನ್ಸ್ ಮೂವ್ಮೆಂಟ್ ಅಂತ ಅಮೇರಿಕಕ್ಕೆ ಸಡ್ಡು ಹೊಡೆದಂಥ ನಾಯಕಿಯವರು. ಈ ಎಲ್ಲ ಕೆಲಸಗಳನ್ನ ಮಾಡಿಕೊಂಡು ಬಂದಂಥವರು ಇಂದಿರಾ ಗಾಂಧಿಯವರು. ಅವರು ಕೂಡ ಕೊನೆಗೆ ಯಾವುದೋ ಒಂದು ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿ ಅದರಲ್ಲಿ 2 ವರ್ಷ ಇದಾಗಿ, ತದನಂತರ ಅವರು ಕೂಡ ಅವ್ರದ್ದು ಸಂಸದೀಯ ಸ್ಥಾನ ಕೂಡ ಕಳ್ಕೊಂಡು ಆಚೆ ಬಂದು ಸಾಕಷ್ಟು ಇದನ್ನು ಮಾಡಿದ್ರು. ಮತ್ತೆ ಜನ ಅವರನ್ನು ಆರಿಸಿದ್ರು. ಆದರೆ ಇಲ್ಲಿ ನರೇಂದ್ರ ಮೋದಿ ಅವರ ಕಾಲಘಟ್ಟಕ್ಕೆ ಬಂದಾಗ ಈ 10 ವರ್ಷಗಳಲ್ಲಿ ನಮ್ಮ ದೇಶದ GDP ಇವರು ಬರೋಕ್ಕೆ ಮುಂಚೆ 2014ಕ್ಕೆ ಮುಂಚೆ GDP ಸುಮಾರು 9.5% ಇತ್ತು. ಅದು 12ಕ್ಕೆ ರೀಚ್ ಆಗ್ತಾ ಇತ್ತು. ಇವರು ಬಂದು 2 ವರ್ಷ ಚೆನ್ನಾಗಿ ಆಳಿದ್ರು, 16 ತನಕ. ಅದಾದಮೇಲೆ ಮಾಡಿದ್ದೇನೆಂದರೆ ಈ ಡಿಮಾನಿಟೈಸೇಷನ್ ಅನ್ನೋ ಒಂದು ದೊಡ್ಡ ತಪ್ಪು ನಿರ್ಧಾರವನ್ನು ಮಾಡೋದು. ಈ ಡಿಮಾನಿಟೈಸೇಷನ್ ಮಾಡಿದಾಗ ಏನಾಯ್ತು ಅಂದರೆ ಈ ದೇಶದ ಆರ್ಥಿಕತೆ ಸಂಪೂರ್ಣ ಕೆಳಕ್ಕೆ ಬೀಳ್ತು. ಸುಮಾರು 65.5 ಲಕ್ಷ ಕೋಟಿ GDP ಬಿದ್ದೋಯ್ತು. ಅದರಿಂದ ಲಕ್ಷಾಂತರ ಕೋಟಿ ರೆವಿನ್ಯೂ ನಷ್ಟ ಆಯಿತು. ರಾಜ್ಯಗಳ ಬೊಕ್ಕಸಕ್ಕೆ ಡೆವಲಪ್ಮೆಂಟು ಅಲ್ಲೇ ಸತ್ತೋಯ್ತು. ಆ ಸತ್ತೋಗಿದ್ದನ್ನು ಇವರು ಮತ್ತೆ ಮೇಲೆತ್ತಕ್ಕೆ ಏನು ಮಾಡಿದ್ರು, GDP 4%ಗೆ ಬಂತು. ಅದಾದ ನಂತರ ಇವರು 2017ಕ್ಕೆ GSTನ ಇನಿಷಿಯೇಟ್ ಮಾಡ್ತಾರೆ. ಈ GST ಯಾತಕ್ಕೆ ತಂದರು ಅಂದರೆ ಏನು ಈ 65.5 ಲಕ್ಷ ಕೋಟಿ 70 ಲಕ್ಷ ಕೋಟಿ ಕಳ್ಕೊಂಡಿತ್ತು ಅದನ್ನ ಮತ್ತೆ ತಗೋಬೇಕು